ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕಾಲ ಬದಲಾಗಿದೆ, ಸಾಮ್ರಾಜ್ಯಗಳು ಮಾಯವಾಗಿವೆ. ಆದರೆ ಅಂತಹ ಸಾಮ್ರಾಜ್ಯಗಳನ್ನು ನೆನಪಿಸುವಂತಹ ಕೋಟೆ ಕೊತ್ತಲುಗಳು ಇವತ್ತು ನಮ್ಮ ಮಧ್ಯದಲ್ಲಿ ಉಳಿದಿವೆ. ಅಂತಹ ಒಂದು ಕೋಟೆಗೆ ನಾನಿವತ್ತು ಬಂದಿದ್ದೀನಿ. ಕೋಟೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಶತಶತಮಾನಗಳ ಇತಿಹಾಸವನ್ನ ಮರೆಮಾಚಿಕೊಂಡಿರುವ ಹಲವು ಸಾಮ್ರಾಜ್ಯಗಳ ಕಥೆಗಳನ್ನ ತನ್ನ ಗರ್ಭದಲ್ಲಿ ಹೊತ್ತು ನಿಂತು ಜಗತ್ತಿಗೆ ಮೌನವಾಗಿ ತನ್ನ ಇತಿಹಾಸವನ್ನ ಸಾರುವಂತಹ ಕೊಪ್ಪಳ ಜಿಲ್ಲೆಯ ಇರ್ಕಲ್ಗಡ ಕೋಟೆಗೆ ನಾನಿವತ್ತು ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಈ ಕೋಟೆಯ ಇತಿಹಾಸವನ್ನ ತಿಳಿಯೋಣ. ಆತ್ಮೀಯರೇ, ಇರ್ಕಲ್ಗಡ ಕೋಟೆಯು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿರುವ ಒಂದು ಪ್ರಾಚೀನ ಹಾಗೂ ಐತಿಹಾಸಿಕ ಕೋಟೆ. ತನ್ನ ವಿಶಿಷ್ಟ ಶಿಲ್ಪಕಲೆ ಹಾಗೂ ಗಟ್ಟಿಯಾದ ರಕ್ಷಣಾ ವ್ಯವಸ್ಥೆಯಿಂದ ಪ್ರಸಿದ್ಧವಾದಂತಹ ಕೋಟೆ. ಈ ಕೋಟೆಯನ್ನ ಪ್ರಾರಂಭದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ನಂತರದಲ್ಲಿ ಈ ಕೋಟೆಯನ್ನ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಎಂದು ಹೇಳಲಾಗುತ್ತದೆ. ಇದು ಕೋಟೆಯ ಪ್ರವೇಶ ದ್ವಾರ. ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಈ ಕೋಟೆಯು ಪ್ರಮುಖ ಸೈನಿಕ ತಾಣವಾಗಿತ್ತು ಹಾಗೂ ಕೋಟೆಯು ಸುತ್ತಮುತ್ತಲಿನ ಪ್ರದೇಶಗಳನ್ನು ನಿಯಂತ್ರಿಸಲು ಮತ್ತು ಶತ್ರುಗಳಿಂದ ರಕ್ಷಿಸಲು ಉಪಯೋಗವಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಕೋಟೆಯು ಬೆಟ್ಟದ ಮೇಲಿರುವುದರಿಂದ ರಕ್ಷಣೆಗೆ ಅನುಕೂಲಕರವಾಗಿತ್ತು ಮತ್ತು ಬಲವಾದ ಕಲ್ಲಿನ ಗೋಡೆಗಳು ಹಾಗೂ ಕೋಟೆಯ ಬಾಗಿಲುಗಳು ಇದ್ದವು ಎಂದು ಕೂಡ ಹೇಳಲಾಗುತ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಕೋಟೆ ಕೊತ್ತಲುಗಳಲ್ಲಿ ನೀರಿನ ವ್ಯವಸ್ಥೆ ಇವತ್ತಿಗೂ ಕೂಡ ನಾವು ನೋಡ್ತೀವಿ. ಯಾಕೆ ಆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇತ್ತು ಅಂದರೆ, ಶತ್ರುಗಳು ಕೋಟೆಯನ್ನು ಸುತ್ತುವರೆದಾಗ ತಿಂಗಳುಗಟ್ಟಲೆ ಶತ್ರುಗಳು ಕೋಟೆಯನ್ನು ಮುತ್ತಿದಾಗ ಅಂತಹ ಸಂದರ್ಭದಲ್ಲಿ ಹೊರಗಡೆ ಹೋಗಿ ನೀರನ್ನು ತರಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನೀರಿನ ಕೊರತೆ ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ ಕೋಟೆಯ ಒಳಗಡೆನೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇತ್ತು. ಅದಕ್ಕೆ ಸಾಕ್ಷಿ ಅಂದರೆ ಇಲ್ಲಿರುವಂಥ ಈ ಬಾವಿ. ಕೋಟೆಯ ಗೋಡೆಗಳು ಅದರ ರಕ್ಷಣೆಗಾಗಿ ಇದ್ರೆ, ಬಾವಿಗಳು ಅದರ ಬದುಕಿಗಾಗಿ ಎಂದು ಹೇಳಲಾಗುತ್ತದೆ. ಅದರಂತೆಯೇ ಕೋಟೆಯಲ್ಲಿ ಸೈನಿಕರು, ಕುಟುಂಬಗಳು, ಕೆಲಸಗಾರರು ವಾಸ ಮಾಡ್ತಾ ಇದ್ರು. ಅವರಿಗೆ ದಿನನಿತ್ಯದ ನೀರಿನ ಪೂರೈಕೆಗಾಗಿ ಬಾವಿಗಳನ್ನು ನಿರ್ಮಾಣ ಮಾಡಲಾಗುತ್ತಿತ್ತು. ಇರ್ಕಲ್ಗಡದ ಸುತ್ತಮುತ್ತಲಿನ ಪ್ರದೇಶವನ್ನ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಿದ ಹಿನ್ನೆಲೆಯಲ್ಲಿ ಈ ಕೋಟೆಯ ಮೇಲೆ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು ಮುಂತಾದ ರಾಜಮನೆತನಗಳು ಈ ಕೋಟೆಯ ಮೇಲೆ ಆಳ್ವಿಕೆ ಮಾಡಿದ್ದಿರಬಹುದು ಎಂದು ಊಹಿಸಲಾಗುತ್ತದೆ. ಈ ಕೋಟೆಯಲ್ಲಿ ರಹಸ್ಯದಾರಿಗಳು ಮತ್ತು ಕಾವಲು ಕಮಾನುಗಳು ಇದ್ದವು ಎಂದು ಹೇಳಲಾಗುತ್ತದೆ. ಈ ಕೋಟೆಯು ಒಂದು ಗಿರಿಯ ದುರ್ಗ ಆಗಿದ್ದು, ಮೇಲಿನಿಂದ ಸುತ್ತಲಿನ ಪ್ರದೇಶವನ್ನು ಸುಲಭವಾಗಿ ಗಮನಿಸಬಹುದಾಗಿತ್ತು. ಬಲಿಷ್ಠವಾದ ಕಲ್ಲಿನಿಂದ ಗೋಡೆಗಳನ್ನು ನಿರ್ಮಾಣ ಮಾಡಿದ್ದು, ಬಲವಾದ ದ್ವಾರಗಳು ಇದ್ದವು ಕೂಡ ಎಂದು ಹೇಳಲಾಗುತ್ತದೆ. ಸ್ಥಳೀಯವಾಗಿ ದೊರೆಯುವ ಬಲವಾದ ಬಂಡೆ ಕಲ್ಲುಗಳಿಂದ ಗೋಡೆಯನ್ನು ನಿರ್ಮಾಣ ಮಾಡಲಾಗಿದ್ದು, ಒಳಗಡೆ ಇಂಟರ್ಲಾಕಿಂಗ್ ಸಿಸ್ಟಮ್ ಇತ್ತು ಎಂದು ಕೂಡ ಹೇಳಲಾಗುತ್ತದೆ. ಕೋಟೆಯ ಗೋಡೆಗಳು ಇನ್ನೂ ನಿಂತಿದ್ದು ಆಗಿನ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿವೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಕೋಟೆ ಹೆಚ್ಚಿನ ಮಹತ್ವವನ್ನು ಪಡೆಯಿತು ಎಂದು ಹೇಳಲಾಗುತ್ತದೆ. ಅದಲ್ಲದೆ ಈ ಕೋಟೆಯನ್ನ ಸೈನಿಕ ಕ್ಯಾಂಪ್ ಮತ್ತು ಶಸ್ತ್ರಾಗಾರ ಆಗಿ ಬಳಕೆ ಮಾಡಲಾಗುತ್ತಿತ್ತು ಎಂದು ಕೂಡ ಊಹಿಸಲಾಗುತ್ತದೆ. ಈ ಕೋಟೆಯು ವಿಜಯನಗರ ಸಾಮ್ರಾಜ್ಯದ ಉತ್ತರ ಗಡಿಯನ್ನ ಕಾಪಾಡಲು ಒಂದು ಮುಖ್ಯ ಕೊಂಡಿಯಾಗಿತ್ತು ಎಂದು ಹೇಳಲಾಗುತ್ತದೆ. ಈ ಕೋಟೆಯು ಅತ್ಯಂತ ಸರಳವಾಗಿತ್ತು, ಆದರೆ ಯುದ್ಧ ಕಾಲಕ್ಕೆ ಸೂಕ್ತವಾದ ವಿನ್ಯಾಸವನ್ನ ಮಾಡಲಾಗಿತ್ತು. ಪ್ರಕೃತಿಯ ಬೆಟ್ಟವನ್ನು ರಕ್ಷಣಾ ವ್ಯವಸ್ಥೆಯಾಗಿ ಬಳಸಿರುವುದು ಇಲ್ಲಿ ಕಂಡುಬರುತ್ತದೆ. ಶತ್ರುಗಳು ಏರುವುದು ಕಷ್ಟವಾಗಲಿ ಎನ್ನುವ ಕಾರಣಕ್ಕೆ ಈ ಕೋಟೆಯನ್ನ ಬೆಟ್ಟದ ಮೇಲೆ ನಿರ್ಮಾಣ ಮಾಡಲಾಗಿದೆ. ಈ ಕೋಟೆಯಲ್ಲಿ ಅಡುಗೆ ಮನೆ, ಶಸ್ತ್ರಾಗಾರ, ವಿಶ್ರಾಂತಿ ಸ್ಥಳಗಳು ಇದ್ದವು ಕೂಡ ಎಂದು ಊಹಿಸಲಾಗುತ್ತದೆ. ಅದಲ್ಲದೆ ಕಾವಲುಗಾರರು ದಿನರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಈ ಕೋಟೆಯು ಹಲವು ಯುದ್ಧಗಳನ್ನು ಕಂಡಿದ್ದು, ರಾಷ್ಟ್ರಕೂಟರ ಸಾಮ್ರಾಜ್ಯ ಮತ್ತು ಚಾಲುಕ್ಯರ ನಡುವೆ ನಡೆದ ಘರ್ಷಣೆಗಳು, ನಂತರ ಬಹುಮನಿ ಸಾಮ್ರಾಜ್ಯ ಕಾಲದ ದಾಳಿಗಳು, ಮರಾಠರ ಕಾಲದಲ್ಲಿ ಮತ್ತೆ ಹೋರಾಟಗಳು, ಪ್ರತಿಯೊಂದು ಆಳ್ವಿಕೆಯು ಕೋಟೆಯನ್ನ ತಮ್ಮದೇ ರೀತಿಯಲ್ಲಿ ಬದಲಿಸಿದವು ಎಂದು ಊಹಿಸಲಾಗುತ್ತದೆ. ಈ ಕೋಟೆಯ ಗೋಡೆಗಳು ಕೇವಲ ಕಲ್ಲುಗಳಲ್ಲ, ನಮ್ಮ ಇತಿಹಾಸದ ಉಸಿರು.
ಈ ಕೋಟೆಯಲ್ಲಿ ಸ್ವಚ್ಛತೆಯ ಕೊರತೆ ಇದೆ. ಸ್ವಚ್ಛತೆ ಇಲ್ಲದಿದ್ದರೆ ಇತಿಹಾಸವು ನಿಧಾನವಾಗಿ ಅಳಿದು ಹೋಗುತ್ತದೆ. ಇತಿಹಾಸದ ಸ್ಮಾರಕಗಳನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವು ನಮ್ಮ ಪೂರ್ವಜರ ಆಸ್ತಿಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕೇವಲ ಯಲಮಗೇರಿ ಮತ್ತು ಇರ್ಕಲ್ಗಡದ ಕೋಟೆಯಲ್ಲ, ಆ ನೆಲದ ವೀರರ ಹೃದಯದ ಧ್ವನಿ. ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಭೇಟಿಯಾಗಿ. ಧನ್ಯವಾದಗಳು.